ಪೊಲೀಸರ ಎಚ್ಚರಿಕೆಯನ್ನು ಕೂಡ ಸರ್ಕಾರ ಕೇಳಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಜೂನ್ 4ನೇ ತಾರೀಕಿನಂದೇ ಅಪಾಯದ ಎಚ್ಚರಿಕೆಯನ್ನ ಡಿಸಿಪಿ ಕೊಟ್ಟಿದ್ರು. ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರೋದ್ರಿಂದಾಗಿ ಅಪಾಯ ಉಂಟಾಗಬಹುದು ಅಂತ 4ನೇ ತಾರೀಕು ಘಟನೆಗೂ ಮೊದಲೇ ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಬರೆದಿರುವಂತಹ ಪತ್ರ, ಮುಖ್ಯ ಕಾರ್ಯದರ್ಶಿಗೆ ಡಿಸಿಪಿ ಕರಿಬಸವನಗೌಡ ಪತ್ರವನ್ನ ಬರೆದಿದ್ರು. ಜೂನ್ 3ನೇ ತಾರೀಕು ಕೆಸಿಎ ಅನುಮತಿ ಕೇಳಿ ಡಿಪಿಆರ್ಗೆ ಪತ್ರವನ್ನ ಬರೆದಿತ್ತು. ಆಟಗಾರರಿಗೆ ಸನ್ಮಾನವನ್ನ ಮಾಡೋದಕ್ಕೆ ಅನುಮತಿಯನ್ನ ಕೇಳಿ ಪತ್ರವನ್ನ ಬರೆದಿತ್ತು. ಭದ್ರತೆಯ ಬಗ್ಗೆ ಅಭಿಪ್ರಾಯವನ್ನ ನೀಡೋದಕ್ಕೆ ಡಿಸಿಪಿಗೆ ಪತ್ರವನ್ನ ಬರೆಯಲಾಗಿತ್ತು. ಆ ಅಭಿಪ್ರಾಯವನ್ನ ಡಿಸಿಪಿ ತಿಳಿಸಿದ್ರು. ಆ ಒಂದು ಅಭಿಪ್ರಾಯ ತಿಳಿಸಿರುವಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ಈ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿತ್ತು. ಒಂದು ವೇಳೆ ಆ ಮಾತುಗಳನ್ನ ಕೇಳಿದಿದ್ರೆ ಇಷ್ಟು ದೊಡ್ಡ ದುರಂತ ನಡೀತಾ ಇರಲಿಲ್ವೇನೋ ಅನ್ನುವಂಥದ್ದು ಈಗ ಕಾಡ್ತಾ ಇದೆ. ಡಿಸಿಪಿಗೆ ಬರೆದಿರುವಂತಹ ಪೊಲೀಸರ ಎಚ್ಚರಿಕೆಯನ್ನು ಕೂಡ ಸರ್ಕಾರ ಕೇಳಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಜೂನ್ 4ನೇ ತಾರೀಕಿನಂದೇ ಅಪಾಯದ ಎಚ್ಚರಿಕೆಯನ್ನ ಡಿಸಿಪಿ ಕೊಟ್ಟಿದ್ರು. ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರೋದ್ರಿಂದಾಗಿ ಅಪಾಯ ಉಂಟಾಗಬಹುದು ಅಂತ 4ನೇ ತಾರೀಕು ಘಟನೆಗೂ ಮೊದಲೇ ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಬರೆದಿರುವಂತಹ ಪತ್ರ, ಮುಖ್ಯ ಕಾರ್ಯದರ್ಶಿಗೆ ಡಿಸಿಪಿ ಕರಿಬಸವನಗೌಡ ಪತ್ರವನ್ನ ಬರೆದಿದ್ರು. ಜೂನ್ 3ನೇ ತಾರೀಕು ಕೆಸಿಎ ಅನುಮತಿ ಕೇಳಿ ಡಿಪಿಆರ್ಗೆ ಪತ್ರವನ್ನ ಬರೆದಿತ್ತು. ಆಟಗಾರರಿಗೆ ಸನ್ಮಾನವನ್ನ ಮಾಡೋದಕ್ಕೆ ಅನುಮತಿಯನ್ನ ಕೇಳಿ ಪತ್ರವನ್ನ ಬರೆದಿತ್ತು. ಭದ್ರತೆಯ ಬಗ್ಗೆ ಅಭಿಪ್ರಾಯವನ್ನ ನೀಡೋದಕ್ಕೆ ಡಿಸಿಪಿಗೆ ಪತ್ರವನ್ನ ಬರೆಯಲಾಗಿತ್ತು. ಆ ಅಭಿಪ್ರಾಯವನ್ನ ಡಿಸಿಪಿ ತಿಳಿಸಿದ್ರು. ಆ ಒಂದು ಅಭಿಪ್ರಾಯ ತಿಳಿಸಿರುವಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ಈ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿತ್ತು. ಒಂದು ವೇಳೆ ಆ ಮಾತುಗಳನ್ನ ಕೇಳಿದಿದ್ರೆ ಇಷ್ಟು ದೊಡ್ಡ ದುರಂತ ನಡೀತಾ ಇರಲಿಲ್ವೇನೋ ಅನ್ನುವಂಥದ್ದು ಈಗ ಕಾಡ್ತಾ ಇದೆ. ಡಿಸಿಪಿಗೆ ಬರೆದಿರುವಂತಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.